ಶುಗರ್ ವ್ಯಾಲ್ಯೂ 400 ಇದೆ. ಇನ್ಸುಲಿನ್ ತಗೊಳ್ಳೇಬೇಕಾ ಅಂತ ಕೇಳ್ತಾರೆ ತುಂಬ ಜನ. ನೋಡಿ, ಶುಗರ್ ಇವಾಗ 400 ಇದೆ ಅಂತಂದರೆ ಅದು ತುಂಬ ಹೈ ಶುಗರ್ಸ್ ಕಂಟ್ರೋಲ್ ಆಗಿಲ್ಲ ಅಂತ ಅರ್ಥ. ಈ ಮಾತ್ರೆ ನೀವು ತಗೊಳ್ತಾ ಇದ್ದು ಕೂಡ ಇನ್ಸುಲಿನ್ ತಗೊಳ್ತಾ ಇದ್ದು ಕೂಡ 400 ಇದೆ ಅಂತಂದರೆ ನಿಮ್ಮದು ಶುಗರ್ ಕಂಟ್ರೋಲ್ ಆಗಿಲ್ಲ. ಸೊ ಅದರಿಂದ ಇನ್ಸುಲಿನ್ಸ್ ಬೇಕೇ ಬೇಕಾಗುತ್ತೆ. ಇದನ್ನು ಯಾಕೆ ನಾವು ಜಸ್ಟ್ ಮಾತ್ರೆ ಕೊಟ್ಟು ಕಡಿಮೆ ಮಾಡೋದಕ್ಕಾಗಲ್ಲ. ಈ ಮಾತ್ರೆಗಳು ತಗೊಳ್ಳೋರು ನೋಡಿ, ಅದು ಕರೆಕ್ಟಾಗಿ ಅವ್ರು ಟೈಮ್ ಟು ಟೈಮ್ ತೊಗೊಳ್ಳಲ್ಲ. ಎರಡನೇದು ಮಾನಿಟರ್ ಮಾಡೋದಕ್ಕಾಗಲ್ಲ. ಮಾತ್ರೆಗಳು ತೊಗೊಂಡಿರ್ತಾರೆ, ಆಮೇಲೆ ಅವ್ರ ಶುಗರ್ ವ್ಯಾಲ್ಯೂ ಚೆಕ್ ಮಾಡಿಸೋದು 2 ತಿಂಗಳು ಅಥವಾ 3 ತಿಂಗಳಿಗೆ ಒಂದು ಸರಿ. ಸೊ ಆವಾಗ ಶುಗರ್ ಜಾಸ್ತಿ ಆದರೂ ಕೂಡ ಗೊತ್ತಾಗಲ್ಲ. ಅದೇ ಇನ್ಸುಲಿನ್ ತೊಗೊಂಡ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೋಬೋದು. ಸಪೋಸ್ ಒಂದು 10 ಯೂನಿಟ್ಸ್ ಇನ್ಸುಲಿನ್ ತೊಗೊಳ್ತಾ ಇದ್ದರೆ ಅವ್ರಿಗೆ ಶುಗರ್ 300 ಬಂದರೆ ಜಾಸ್ತಿ ಮಾಡ್ಬೋದು. ಅಥವಾ ಲೈಕ್ ಶುಗರ್ ಕಡಿಮೆ ಆದರೆ 80-90 ಈ ಥರ ಕಡಿಮೆ ಬಂತಂದರೆ ಆವಾಗ ಲೈಕ್ ಕಡಿಮೆ ಮಾಡ್ಕೋಬೋದು ಇನ್ಸುಲಿನ್ಸು. ಸೊ ಅದಕ್ಕೆ ಇನ್ಸುಲಿನ್ ವೆರಿ ಇಂಪಾರ್ಟೆಂಟ್.